ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಮರೀಚಿಕೆ, ಮೂಲಭೂತ ಸೌಕರ್ಯಗಳಿಂದ ವಂಚಿತ. ಭಾಗ್ಯನಗರ ತಾಲೂಕು ಕೇಂದ್ರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಸ್ಥಳೀಯ ಎಪಿಎಂಸಿ ಆಡಳಿತ ಮಂಡಳಿ ಸಮರ್ಪಕವಾಗಿ ಸ್ವಚ್ಛತಾ ಕಾರ್ಯ ಮರೆತಿರುವುದು ಇಡೀ ಮಾರುಕಟ್ಟೆ ಪ್ರಾಂಗಣ ಅನೈರ್ಮಲ್ಯಕ್ಕೆ ತುತ್ತಾಗಿ ಮಾರುಕಟ್ಟೆ ವ್ಯಾಪಾರಸ್ಥರ ಹಾಗೂ ಗ್ರಾಹಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಎಲ್ಲೆಂದರಲ್ಲಿ ಕಸ, ತರಕಾರಿ ತ್ಯಾಜ್ಯದ ಜೊತೆಗೆ ಮಳೆ ಬಂದ್ರೆ ಇಡೀ ಪ್ರಾಂಗಣವೇ ಕೆಸರುಗದ್ದಿಯಾಗಲಿದ್ದು, ಇದೆಲ್ಲವನ್ನ ನೋಡಿದ್ರೆ ವಾಕರಿಕೆ ಉಂಟಾಗಲಿದ್ದು, ನಿತ್ಯವೂ ಈ ನರಕ ಯಾತನೆಯಲ್ಲಿ ಕಾಲ ದುಡುವ ಇಲ್ಲಿನ ರೈತರು ವಿವಿಧ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಮಾರುಕಟ್ಟೆ ಪ್ರಾಂಗಣದಲ್ಲಿ ಕೊಳೆತ ತರಕಾರಿಗಳ ತ್ಯಾಜ್ಯ, ಕಸ ಕಡ್ಡಿಗಳು, ತರಕಾರಿ, ಟೊಮೊಟೊಗಳು ಎಲ್ಲೆಂದರಲ್ಲಿ ರಾಶಿ ದುರ್ವಾಸನೆ, ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ, ರೈತರಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ ಕುಡಿಯುವ ನೀರಿಲ್ಲ. ಹೀಗೆ ಹಲವಾರು ಸಮಸ್ಯೆಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಪ್ರತಿನಿತ್ಯ ಕಾಣಿಸುತ್ತಿದೆ. ಪ್ರತಿದಿನ ಕೂಲಿ ಕಾರ್ಮಿಕರು, ಮಂಡಿ ಮಾಲೀಕರು ಹಾನಿಯಾದ ಹಾಗೂ ಕೊಳೆತ ಟೊಮೊಟೊ ಹಾಗೂ ತರಕಾರಿಗಳನ್ನು ಕಸದ ಬುಟ್ಟಿಗೆ ಹಾಕದೆ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದಾರೆ. ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾನೆ ಇದ್ದೀವಿ. ಎಲ್ಲ ರೈತರು ಮತ್ತು ಇಲ್ಲೆಲ್ಲ ದಲ್ಲಾಳಿಗಳು ಮತ್ತು ವ್ಯಾಪಾರಸ್ಥರು, ಇಲ್ಲಿ ಇರುವಂಥ ಎಲ್ಲ ಅಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೇವೆ. ಮೂರರಿಂದ 4 ಸಲ ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಇಲ್ಲೇ ಏನಿದೆಯೋ ಇಲ್ಲೆಲ್ಲ ಏನು ಮೂಲಭೂತ ಸೌಕರ್ಯಗಳು ಕಲ್ಪಿಸಿದೆ ಅವರು ಇವತ್ತು ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿ ಇವತ್ತು ನೋಡ್ರಿ ಇಲ್ಲಿ ಎಲ್ಲಿ ನೋಡಿದ್ರೂ ಕೊಚ್ಚು ನೀರು, ಹುಳುಗಳು ಬೇರೆ ಬರ್ತಾ ಇದ್ದಾವೆ. ಎಲ್ಲ ರೋಗಗಳು ಅನ್ನೋದು ಜನರಿಗೆ ಜಾಸ್ತಿ ಬರ್ತಾ ಇದೆ. ಇವತ್ತು ಕುಡಿಯುವುದಕ್ಕಾದರೂ ನೀರಾದರೂ ಸಿಗ್ತಾ ಇಲ್ಲ. ಇವತ್ತು ರೈತ ಬಂದುಬಿಟ್ಟು ಪಾಪ ಬೇರೆ ಕಡೆ ಬಂದುಬಿಟ್ಟು 20 ರೂಪಾಯಿ ಲೀಟ್ರು ಇವತ್ತು ಖರೀದಿ ಮಾಡಿ ಪಾಪ ಕುಡಿಯೋ ಪರಿಸ್ಥಿತಿ ಬಂದಿದೆ. ನೀರಿನ ವ್ಯವಸ್ಥೆ ಇಲ್ಲ, ಮೂಲಭೂತವಾದಂಥ ಸೌಲಭ್ಯಗಳು ಪಾಪ ಇವತ್ತು ಹೆಂಗಸರಿಗೆ ಇವತ್ತು ಬಂದು ಒಂದು ಟಾಯ್ಲೆಟ್ ಇಲ್ಲ, ಒಂದು ಬಾತ್ರೂಮ್ ಇಲ್ಲ ಪಾಪ. ಇವತ್ತೆಲ್ಲ ರುಜನಿದ್ದೀವಿ. ಇವತ್ತು ಅಧಿಕಾರಿಗಳು ತುಂಬ ನಿರ್ಲಕ್ಷ್ಯ. ಇವತ್ತು ಏನು ಟೈಮಿಂಗ್ ಹೇಳಿದಾರೋ ಬೆಳಗ್ಗೆ 8 ಗಂಟೆಗೆ ಅಂತ ಹೇಳಿದ್ರು, ಎಲ್ಲ ಒಪ್ಕೊಂಡ್ರು. ತಹಸೀಲ್ದಾರ್ ಮೇಡಮ್ ಅವರು ಹೇಳಿದ್ರು. APMC ಮಾರ್ಕೆಟು ಅವರು ಇವತ್ತು ನಡ್ಕೊತಾ ಇಲ್ಲ. ಬೇರೆ ಕಡೆಗಳಿಂದ ವ್ಯಾಪಾರಸ್ಥರು ಬರೋದೇ ಕಡಿಮೆ ಆಗಿಬಿಟ್ಟಿದೆ. ಇಲ್ಲಿ ರೈತರು ತರ್ತಾ ಇರೋದು ಪಾಪ ಬೆಳೆ ಏನು ತರ್ತಾ ಇದ್ದಾರೆ, ಬೆಳ್ಕೊಂಡು ಬರ್ತಾ ಇದ್ದಾರೆ. ಹೂಕೋಸು, ಇನ್ನೊಂದು ಈ ಥರ ಗಡ್ಡೆ ಕೋಸು, ಹೂಕೋಸು ಯಾರು ಖರೀದಿ ಮಾಡೋಕ್ಕೂ ಬರ್ತಾ ಇಲ್ಲ. ಅದಕ್ಕಾಗಿ ಅಧಿಕಾರಿಗಳು ಇಲ್ಲಿ 8 ಗಂಟೆಗೆ ಹಾಜರಾಗಬೇಕು. ಪ್ರಾಂಗಣದಲ್ಲಿ ಸ್ವಚ್ಛತೆಗೆ ಲಕ್ಷಾಂತರ ಹಣ ನೀಡಲಾಗ್ತಿದೆ, ಆದರೆ ಸ್ವಚ್ಛತೆ ಮರೀಚಿಕೆಯಾಗಿದೆ. ಇದರಿಂದ ರಸ್ತೆಯಲ್ಲೆಲ್ಲ ಕೊಳೆತ, ಹಾನಿಯಾದ ಟೊಮೊಟೊಗಳ ರಾಶಿಗಟ್ಟಲೆ ಇದ್ದು, ಕೊಳೆತ ತರಕಾರಿ ತ್ಯಾಜ್ಯದಿಂದ ದುರ್ನಾತ ಬೀರುತ್ತಿದೆ. ಜನರು ಮೂಗು ಮುಚ್ಚಿಕೊಂಡು ಸಂಚರಿಸಬೇಕಿದೆ. ಕೊಳೆತ ಹಾಗೂ ತ್ಯಾಜ್ಯ ತರಕಾರಿಗಳ ಮೇಲೆ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಸಮಿತಿ ಅಧಿಕಾರಿಗಳು ಮಾತ್ರ ತಮಗೇನು ಗೊತ್ತಿಲ್ಲ ಅನ್ನುವಂತೆ ವರ್ತಿಸುತ್ತಿದ್ದಾರೆ ಅಂತ ರೈತರು ಆರೋಪಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ರೈತರಾದ ಶ್ರೀನಿವಾಸ್, ಮಂಜುನಾಥ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಸುಬ್ಬಣ್ಣ ನಾಯ್ಡು, ಶಂಕರಪ್ಪ, ಶಿವಪ್ಪ, ಗಿರೀಶ್, ಕಲ್ಯಾಣ್, ಅಶೋಕ್, ಸೋಮಣ್ಣ ಸೇರಿದಂತೆ ಅನೇಕ ರೈತರು ಹಾಜರಿದ್ದರು. ಸುಬ್ಬು, ಭಾಗ್ಯನಗರ, ಸುಮನ್ ಟಿವಿ.